ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಯಾವುದೇ ಒಂದು ಅಡುಗೆ ರೆಸಿಪಿನ ನಾನು ಪೋಸ್ಟ್ ಮಾಡ್ತಾ ಇಲ್ಲ. ಬದಲಿಗೆ ಕಳೆದ ವಾರ ನೀವು ಹಾಕಿರೋವಂಥ ಕಮೆಂಟ್ಸ್ಗಳಿಗೆಲ್ಲ ಇವತ್ತು ರಿಪ್ಲೈ ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ನಾನು ನಾಗರ ಪಂಚಮಿ ಹಬ್ಬಕ್ಕೆ ಶುಭಾಶಯಗಳನ್ನ ತಿಳಿಸೋಕ್ಕಾಗಿರಲಿಲ್ಲ, ಸಾರಿ, ಲೇಟಾಗಿ ತಿಳಿಸ್ತಾ ಇದ್ದೀನಿ. ಮಲ್ಲಿಕಾರ್ಜುನ್ ಮತ್ತು ಇನ್ನೊಬ್ಬರು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ಹೇಳಿದ್ದೀರಾ. ನಾವು ಈ ಪಂಚಮಿ ಹಬ್ಬನ ಮಾಡಲ್ಲ, ಬದಲಿಗೆ ನಾವು ಫೆಬ್ರವರಿ ತಿಂಗಳಲ್ಲಿ ಬರುವಂಥ ಘಾಟಿ ಜಾತ್ರೆ ದಿನ ನಾವು ಕೂಡ ಇಲ್ಲಿ ಮನೆಯಲ್ಲಿ ಷಷ್ಠಿ ಆಚರಣೆ ಮಾಡ್ತೀವಿ. ನಮ್ಗೆ ಅದು ರೂಢಿಯಾಗಿದೆ. ಅದು ಬಿಟ್ಟರೆ ಗಣೇಶನ ಹಬ್ಬದ ದಿನ ಆ ನಾಗರ ಕೈಗೆ ಹೋಗಿ ದನಿ ಎರೀತೀವಿ. ಆ ಥರ ನಮಗೆ ಹಬ್ಬ ಆಚರಣೆ ಬಂದಿದೆ. ನಾಗರ ಪಂಚಮಿ ಹಬ್ಬದ ಬಗ್ಗೆ ತಿಳ್ಕೊಂಡಿದ್ದೀನಿ, ಆದರೆ ನಮ್ಮ ಮನೇಲಿ ಆಚರಣೆ ಇಲ್ದಿರೋದ್ರಿಂದ ಸಾರಿ, ನಾನು ನಿಮಗೆ ವಿಶ್ ಮಾಡೋಕ್ಕಾಗಲಿಲ್ಲ. ಇನ್ನು ಅದು ಬಿಟ್ಟು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನೀವೆಲ್ಲರೂ ತಿಳಿಸಿ ಆಶೀರ್ವಾದ ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ದೀರಾ. ದೊಡ್ಡವರೆಲ್ಲರೂ, ಜೊತೆಗೆ ವಿಶಸ್ ಅಂತೂ ಎಲ್ಲರೂ ತಿಳಿಸಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಸುದರ್ಶನ್ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇನ್ನು ರೆಸಿಪೀಸ್ ವಿಡಿಯೋಗಳಿಗೆ ಬಂದ್ರಂತೂ ಎಲ್ಲರೂ ರೆಸಿಪೀಸ್ಗಳೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಅಂದಿದ್ದೀರಾ. ಕೆಲವೊಬ್ಬರು ಒಂದು ಸಣ್ಣ ಪುಟ್ಟ ಚೇಂಜಸ್ಗಳು ಹೇಳಿದ್ದೀರಾ. ಕಳೆದ ಭಾನುವಾರದ ವಿಡಿಯೋದಲ್ಲಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಕೊಟ್ಟಿದ್ದೀರಾ. ಜೊತೆಗೆ ಮಂಜುಳಾ ಸೂಪನ್ನವರು ನೀವು ದ್ರಾಕ್ಷಿಗೆ ಯಾಕೆ ಉಪ್ಪು ನೀರಿನಲ್ಲಿ ದ್ರಾಕ್ಷಿನ ನೆನೆಸ್ಬಿಟ್ಟು ತಿನ್ಬೋದಲ್ಲ ಅಂತ ಅಂದಿದ್ದೀರಾ. ಖಂಡಿತ ಎಷ್ಟೊಂದು ಬಾರಿ ಅಂದ್ಕೊಳ್ತೀನಿ ನಾನು ಉಪ್ಪು ನೀರಲ್ಲಿ ದ್ರಾಕ್ಷಿನ ನೆನೆಸ್ಬಿಟ್ಟು ತಿನ್ನಬೇಕು ಅಂತ ಅಂದ್ಬಿಟ್ಟು. ಆದರೆ ನಾನು ಆ ಹುಷಾರ್ ತಪ್ಪಿನ ನೆನೆಸ್ಕೊಂಡಾಗ ಭಯ ಆಗ್ಬಿಟ್ಟು ಅಯ್ಯೋ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ. ಅಂದರೆ ನನಗೆ ಬರೀ ಥ್ರೋಟ್ ಇನ್ಫೆಕ್ಷನ್ ಜೊತೆಗೆ ಕಣ್ಣು ಕೂಡ ನೋವು ಬಂದುಬಿಡ್ತಿತ್ತು, ವಿಷನ್ ಲಾಸ್ ಆಗಿಬಿಡ್ತಿತ್ತು ಆ ಟೈಮ್ಗಳಲ್ಲಿ. ಅದನ್ನು ನೆನೆಸ್ಕೊಂಡಾಗ ಬೇಡ ದ್ರಾಕ್ಷಿ ಅಂತ ಅಂದ್ಕೊಂಡ್ಬಿಡ್ತಿದ್ದೆ. ಇನ್ನು ಮುಂದೆ ದ್ರಾಕ್ಷಿನ ತುಂಬ ಹೊತ್ತು ಉಪ್ಪು ನೀರಲ್ಲಿ ನೆನೆಸಿ ತೊಗೊಳ್ತೀನಿ, ಯಾಕೆಂದರೆ ಅದರಲ್ಲಿರೋ ಅಂಥ ವಿಟಮಿನ್ಸ್ ಕೂಡ ನಮ್ಮ ದೇಹಕ್ಕೆ ಸೇರಲೇಬೇಕಲ್ವಾ. ಆಲೂ ಕ್ಯಾಪ್ಸಿಕಮ್ ರೈಸ್ ಚೆನ್ನಾಗಿದೆ, ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಅಂತ ಅಂದಿದ್ದೀರಾ. ಜೊತೆಗೆ ಮೆಣಸಿನ ರಸಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದರೆ ಫಟಾಫಟ್ ಅಂತ ಒಂದು 10-15 ನಿಮಿಷದಲ್ಲಿ ಇದನ್ನು ಪ್ರಿಪೇರ್ ಮಾಡ್ಬೋದು. ಹಬ್ಬ ಫಂಕ್ಷನ್ಗಳಲ್ಲಿ ಹೆವಿ ಊಟ ಆಗಿದ್ದಾಗ ಇದನ್ನು ಒಂದು ಅರ್ಧ ಲೋಟ ಕುಡಿದ್ರೆ ಸಾಕು, ಒಂಥರ ಆರಾಮ್ ಅನಿಸುತ್ತೆ. ಒಂಥರ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು, ಒಂಥರ ಆರಾಮಾಗಿರುತ್ತೆ. ಜೊತೆಗೆ ಬಿಸಿ ಅನ್ನಕ್ಕೆ ಈ ಒಂದು ರಸಮ್ ಹಾಕೊಂಡು ತಿಂದ್ರಂತೂ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತುಂಬ ಬಾಯಿಗೆ ಹಿತ ಅನಿಸುತ್ತೆ, ಗಂಟ್ಲಿಗೆಲ್ಲ ಆರಾಮ್ ಅನಿಸುತ್ತೆ. ಗೋಧಿ ನುಚ್ಚಿನ ಪಾಯಸ ನೀವು ಆಶಾರಾವ್ ಅವರು ಕೇಳಿದ್ದೀರಾ. ತೆಂಗಿನಕಾಯಿ ಬಾದಾಮಿ ಎಲ್ಲ ರುಬ್ಬ ಹಾಕ್ಬೋದು ಅಂತ ಅಂದ್ಬಿಟ್ಟು ಕಳೆದ ವಿಡಿಯೋಗಳಲ್ಲಿ ನಾನು ತೆಂಗಿನಕಾಯಿ ಬಾದಾಮಿ ಗೋಡಂಬಿ ಎಲ್ಲನೂ ರುಬ್ಬ ಹಾಕಿ ಆ ಗೋಧಿ ನುಚ್ಚಿನ ಪಾಯಸನ ಮಾಡಿದ್ದೀನಿ. ಅದು ಕೂಡ ತುಂಬಾ ಚೆನ್ನಾಗಿದೆ. ಆದರೆ ಇದು ತೆಂಗಿನಕಾಯಿ ಹಾಲನ್ನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಇದ್ರ ಟೇಸ್ಟ್ ಕೂಡ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಎರಡು ಪಾಯಸನೂ ಚೆನ್ನಾಗಿರುತ್ತೆ. ಎರಡು ವೆರೈಟಿನೂ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬದನೆಕಾಯಿ ಕ್ಯಾಪ್ಸಿಕಮ್ ಗ್ರೇವಿ ಆಗಿರ್ಬೋದು, ಗೊಜ್ಜಾಗಿರ್ಬೋದು, ಇದು ಟೇಸ್ಟ್ ಅಂತೂ ಒಂಥರ ಎಣ್ಗಾಯಿ ಥರನೇ ಇರುತ್ತೆ. ಆದರೆ ಹೋಳುಗಳ ಥರ ಕಟ್ ಮಾಡಿ ಮಾಡೋದ್ರಿಂದ ಮಕ್ಳುಗಳನ್ನು ಇದನ್ನು ಪಕ್ಕಕ್ಕೆ ಎತ್ತಿಡಲ್ಲ. ಅದಾದರೆ ಉಂಡೆ ಪಕ್ಕಕ್ಕೆ ಕ್ಲೀನಾಗಿ ಎತ್ತಿಟ್ಬಿಡ್ಬೋದು. ಕ್ಯಾಪ್ಸಿಕಮ್ಮು ಬದನೆಕಾಯಿ ಎಲ್ಲ ಲೈಟಾಗಿ ಕ್ರಂಚಿಯಾಗಿರುತ್ತೆ, ತಿನ್ನೋ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಟೊಮೆಟೊ ಗ್ರೇವಿ ನೆನ್ನೆ ಮಾಡಿದಂಥ ರೆಸಿಪಿ. ಟೊಮೆಟೊ ಗ್ರೇವಿಗೆ ಒಬ್ಬರು ಕೇಳಿದ್ದೀರಾ ಟೊಮೆಟೊ ಪಲ್ಪ್ನ ಉಪಯೋಗಿಸ್ಬಿಟ್ಟು ಮಾಡ್ಬೋದಲ್ವ ಅಂತ ಅಂದ್ಬಿಟ್ಟು. ಟೊಮೆಟೊ ಹಾಕಿ ಮಾಡಿದ್ರೇ ಟೇಸ್ಟು, ಯಾಕೆಂದರೆ ನಾವು ಎಷ್ಟೇ ಸಾಫ್ಟಾಗಿ ಅದನ್ನ ಬೇಯಿಸಿದ್ರು ಲೈಟಾಗಿ ಈರುಳ್ಳಿ ಟೊಮೆಟೊ ನಮಗೆ ಬಾಯಿಗೆ ಸಿಗ್ತಾ ಇರುತ್ತೆ. ಆದರೆ ನಾವು ಗ್ರೇವಿ ಹಾಕ್ಬಿಟ್ಟು ಅಂದರೆ ಪ್ಯೂರಿ ಹಾಕ್ಬಿಟ್ಟು ಮಾಡಿದ್ರೆ ಫುಲ್ ಗ್ರೇವಿ ಥರ ಹೋಗ್ಬಿಡುತ್ತೆ. ನನ್ನ ಪ್ರಕಾರ ಅದು ಮಾಮೂಲಿ ಗ್ರೇವಿ ಟೇಸ್ಟ್ ಚೆನ್ನಾಗಿದ್ರು ಒಂಚೂರು ಟೊಮೆಟೊ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಆ ಥರನೂ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನಾನು ಕೂಡ ಮಾಡಿ ಎಲ್ಲರಿಗೂ ತಿಳಿಸ್ತೀನಿ. ಆ ಟೊಮೆಟೊ ಗ್ರೇವಿ ನಾನು ಚೇಂಜಸ್ ಮಾಡ್ಕೊಳ್ತೀನಿ. ಬದಲಿಗೆ ಈ ವಾರ ನಾನು ತೆಂಗಿನಕಾಯಿ ಒಬ್ಬಟ್ಟು ಹಾಕಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಆದರೆ ನನಗೆ ಅದನ್ನ ಹಾಕೋಕ್ಕಾಗಲಿಲ್ಲ ಕಾರಣಾಂತರದಿಂದ, ಹುಷಾರು ತಪ್ಪಿಟ್ಟೆ. ಅದಕ್ಕೋಸ್ಕರ ನಾನು ಮೊದಲೆಲ್ಲ ತೆಂಗಿನಕಾಯಿ ಒಬ್ಬಟ್ಟು ಆಗಲಿ ಬೇರೆ ಒಬ್ಬಟ್ಟುಗಳಾದರೂ ಬಂದ್ರೂ ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕೆಂದರೆ ಅದನ್ನ ಸ್ಟಫಿಂಗ್ನ ಫಿಲ್ ಮಾಡಿ ತಟ್ಟಿ ಹೆಂಚು ಮೇಲೆ ಹಾಕೋಕ್ಕೆ ಇವಾಗ ಪ್ರಾಕ್ಟೀಸ್ ಮಾಡಿ 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 ಇವಾಗ ಬೇಯಿಸೋಕ್ಕೆಲ್ಲ ಮೊದಲಿಗಿಂತ ಬೆಟರು. ವಿಷನ್ ಇದ್ದಾಗ ಚೆನ್ನಾಗಿ ಬೇಯಿಸ್ತಾ ಇದ್ದೆ, ಆದರೆ ಇವಾಗ ವಿಷನ್ ಹೋದ್ಮೇಲೆ ಹೇಗೆ ಹಾಕಬೇಕು ಹೇಗೆ ಮಾಡಬೇಕು ಅನ್ನೋದೆಲ್ಲ ಆಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಕಲ್ತಿದ್ದೀನಿ. ಈ ಶ್ರಾವಣ ಮಾಸದಲ್ಲಿ ಬರೋ ಅಂಥ ಎಲ್ಲ ತಿಂಡಿಗಳು, ಅಂದರೆ ಹಬ್ಬಕ್ಕೆ ಗೌರಿ ಗಣಪತಿಗೆ ಏನೇನು ಹಬ್ಬಕ್ಕೆ ತಿಂಡಿಗಳು ಮಾಡ್ಬೋದು ಅದನ್ನೆಲ್ಲ ಆದಷ್ಟು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ರೆಸಿಪೀಸ್ಗಳೆಲ್ಲ ಗೊತ್ತಿದ್ರು ಈ ಕಡುಬು ಇಂಥದಕ್ಕೆಲ್ಲ ಮಾಡೋದಕ್ಕೆ ಬೇರೆಯವ್ರು ಹೆಲ್ಪ್ ಬೇಕು ಅಂತ ಅಂದ್ಕೊಂಡು ಇಷ್ಟು ದಿನ ನಾನು ಮಾಡೋಕ್ಕಿರಲಿಲ್ಲ. ಈ ಸಲ ಎಲ್ಲ ರೆಸಿಪೀಸ್ಗಳನ್ನು
ಆದಷ್ಟು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಯಾವುದೇ ರೆಸಿಪಿ ಇದ್ರೂ ನೀವು ನನಗೆ ವಾಟ್ಸಪ್ಪಲ್ಲಿ ಪೋಸ್ಟ್ ಮಾಡಿ, ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಹಾಕಿ ನಾನು ಹಾಕ್ತೀನಿ. ಇಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ಕಮೆಂಟ್ ಹಾಕಿದ್ರೆ ನಾನು ಆ ರೆಸಿಪೀಸ್ಗಳನ್ನ ಪೋಸ್ಟ್ ಮಾಡ್ತಿದ್ದೀನಿ. ಶ್ರಾವಣ ಮಾಸ ಪೂರ್ತಿ ಹಬ್ಬಗಳೇ ಇದೆ. ಇನ್ನು ಮಂಗಳಗೌರಿ ಹಬ್ಬ ಆಗಿರ್ಬೋದು, ಗೌರಿ ಗಣಪತಿ ಹಬ್ಬ ಆಗಿರ್ಬೋದು. ಈ ಶ್ರಾವಣ ಮಾಸದಲ್ಲಿ ದೇವ್ರ ಮನೆಯಿಂದ ಅದು ಎಲ್ಲರಿಗೂ ಬಾಗಿನ ಬಂದೇ ಬರುತ್ತೆ. ಒಂಥರ ಆ ಬಾಗಿನಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇರ್ತೀವಿ. ಯಾಕೆಂದರೆ ದೇವ್ರ ಮನೆಯಿಂದ ಬಂದು ಬಾಗಿನ ಕೊಟ್ಟು ಹೋಗ್ತಾರೆ. ಆ ನೆಪದಲ್ಲಾದರೂ ನಮ್ಮ ದೇವ್ರ ಮನೆಯವರು ನಮ್ಮ ಮನೆಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಎಷ್ಟೇ ಟೈಮ್ ಅವ್ರು ನಮ್ಮ ಮನೆಗೆ ಬಂದ್ರು ಈ ಒಂದು ಸಂದರ್ಭ ಗೌರಿ ಗಣಪತಿ ಹಬ್ಬದಲ್ಲಿ ಅಣ್ಣ ತಮ್ಮಂದಿರು ಬರೋದು ಅಥವಾ ತಂದೆ ತಾಯಿಗಳು ಬಂದು ಬಾಗಿನ ಕೊಟ್ಟು ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರೆ. ಆ ದಿನಕ್ಕಂತೂ ನಾನಂತೂ ಕಾಯ್ತಾ ಇರ್ತೀನಿ. ಯಾಕೆಂದರೆ ನನ್ನ ತಮ್ಮ ಅವನದು ಪ್ರೊಫೆಷನಲ್ ಸ್ಟೋರ್ ಇರೋದ್ರಿಂದ ಅವ್ನು ಜಾಸ್ತಿ ಬರೋದಕ್ಕಾಗಲ್ಲ. ಈ ಗೌರಿ ಹಬ್ಬಕ್ಕಂತೂ ಅವ್ನು ಬಂದೇ ಬರ್ತಾನೆ. ನನಗೆ ಬಾಗಿನ ಕೊಡೋ ನೆಪದಿಂದ ಅವನು ಬಂದು ನನಗೆ ಬಾಗಿನ ಕೊಟ್ಟು ನನ್ನ ಜೊತೆ ಒಂದು ಸ್ವಲ್ಪ ಹೊತ್ತು ಇದ್ದುಬಿಟ್ಟು ಹೋಗ್ತಾನೆ. ನಾನೇನೇ ತವ್ರ ಮನೆಗೆ ಹೋದ್ರು ಅವ್ನು ನಮ್ಮ ಮನೆಗೆ ಬಂದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಅವ್ನು ಬರ್ತಾನೆ, ಇಲ್ಲ ಅಂದರೆ ನಮ್ಮ ತಂದೆ ಆದರೂ ಬರ್ತಾರೆ. ಇದನ್ನೇನಕ್ಕೆ ಹೇಳ್ಕೊಳ್ತಿದ್ದೀನಿ ಅಂದರೆ ಎಲ್ಲ ಹೆಣ್ಮಕ್ಳು ಈ ಗೌರಿ ಹಬ್ಬದಲ್ಲಿ ಕಾಯ್ತಾ ಇರ್ತಾರೆ. ತವ್ರ ಮನೆಯಿಂದ ಬರ್ತಾರೆ, ನಮಗೂ ಬಾಗಿನ ಕೊಡ್ತಾರೆ ಅಂತ. ಇದು ಬಾಗಿಣಕ್ಕೆ ಅಂತ ಕೊಡ್ತಾರೆ ನೋಡಿ ದುಡ್ಡು, ಆ ಅರ್ಶಿನ ಕುಂಕುಮಕ್ಕೆ ಅಂತ ಕೊಟ್ಟಾಗ ಒಂಥರ ನಮಗೆ ಏನೋ ಒಂಥರ ಭಾವನೆಗಳು ತುಂಬಿರುತ್ತೆ. ಈ ಗೌರಿ ಹಬ್ಬದ ಬಾಗಿನಕ್ಕೆ ಕೊಡೋವಂಥ ದುಡ್ಡಾಗಿರ್ಬೋದು, ಅರ್ಶಿನ ಕುಂಕುಮ ಹಣ್ಣುಗಳ ತಂದು ಕೊಡ್ತಾರಲ್ಲ ಅದನ್ನೆಲ್ಲ ನೆನೆಸ್ಕೊಳ್ಳೋಕ್ಕೆ ಒಂದು ಖುಷಿ ಆಗುತ್ತೆ. ಈ ಸಲ ರಾಖಿ ಹಬ್ಬ ಕೂಡ ಇದೆ. ಈ ಹುಣ್ಣಿಮೆಯಲ್ಲಿ ರಾಖಿ ಹಬ್ಬ ಬರುತ್ತೆ. ಎಲ್ಲ ಅಣ್ಣ ತಮ್ಮದಿರಿಗೂ ರಾಖಿ ಕಟ್ತೀವಿ. ಅದು ಕೂಡ ನಮಗೆ ಒಂಥರ ಬಾಂಡಿಂಗು ಬೆಳೆದಂಗೆ. ಅಣ್ಣ ತಮ್ಮದಿರಿಗೆ ಆಶೀರ್ವಾದ, ಅಣ್ಣದಿರೆಲ್ಲ ತಂಗಿರುಗಳಿಗೆ ಆಶೀರ್ವಾದ ಮಾಡ್ತಾರೆ. ಇಲ್ಲ ನಾನು ನನ್ನ ತಮ್ಮನಿಗೆ ಇದನ್ನು ರಾಖಿನ ಕಟ್ಬಿಟ್ಟು ನಾನು ಅವನಿಗೆ ಆಶೀರ್ವಾದ ಮಾಡಿ ಸ್ವೀಟ್ ಕೊಡ್ತೀನಿ. ಅವನು ಬೇರೆ ಊರಲ್ಲಿರೋದ್ರಿಂದ ಫೋನ್ನಲ್ಲಿ ವಿಶ್ ಮಾಡ್ತೀನಿ. ಅವನಿಗೆ ಅಂತ ರಾಖಿ ಎತ್ತಿಟ್ಟಿರ್ತೀನಿ. ಅವನು ಬಂದಾಗ ನಾನು ಅವನಿಗೆ ಕಟ್ತೀನಿ. ಅವನು ಕೂಡ ತುಂಬಾ ಖುಷಿ ಬೀಳ್ತಾನೆ. ಇದನ್ನೆಲ್ಲ ಏನಕ್ಕೆ ಹೇಳ್ಕೊಂಡೆ ಅಂದರೆ ಇವೆಲ್ಲ ಒಂಥರ ಭಾವನೆಗಳು ತುಂಬಿರುವಂಥದ್ದು. ಇದನ್ನು ಅನುಭವಿಸಿದ್ರೇ ಗೊತ್ತಾಗೋದು. ಈ ಹಬ್ಬಗಳಲ್ಲಿ ಪ್ರತಿ ವರ್ಷವೂ ಈ ಹಬ್ಬಗಳನ್ನ ಮಾಡಿರೋದೇನಕ್ಕೆ ಅಂದರೆ ತವ್ರ ಮನೆಯವರು ಅಣ್ಣ ತಂಗಿರೆಲ್ಲ ಬೆರೀಲಿ, ಒಂದಾಗಲಿ ಅನ್ನೋದು. ಈ ನೆಪದಲ್ಲಾದ್ರೂ ಎಲ್ಲ ಸೇರ್ತೀವಿ, ಒಂದಾಗ್ತೀವಿ, ಜೊತೆಗೆ ಖುಷಿಯಿಂದ ಸಂಭ್ರಮ ಪಡ್ತೀವಿ. ನೀವು ಕೂಡ ಇದೇ ಥರ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡಿ. ಈ ವಾರ ನಿಮ್ಗೆ ಕೂಡ ಕಮೆಂಟಲ್ಲಿ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮಾತ್ರ ಮರಿಬೇಡಿ. ವಾಟ್ಸಪ್ ನಂಬರಲ್ಲಿ ಯಾವುದೇ ಒಂದು ಮೆಸೇಜ್ ಇದ್ದರೂ, ವಾಯ್ಸ್ ಮೆಸೇಜ್ ಆದರೂ ಹಾಕಿ ಅಥವಾ ಹಾಗೆ ಮೆಸೇಜ್ ಆದರೂ ಹಾಕಿ, ನಾನು ಕಮ್ಮಿಂಗ್ ವೀಡಿಯೋಸ್ಗಳಲ್ಲಿ ಆ ರೆಸಿಪೀಸ್ಗಳೇ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡೋದೇ ಆಗಿರ್ಬೋದು, ನಾನು ಮಾಡ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮಗೆಲ್ಲರಿಗೂ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.